ಇನ್ನು ದೆಹಲಿಗೆ ತೆರಳಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಮತ್ತು ನಾಳೆ ದೆಹಲಿಯಲ್ಲೇ ಇರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ದೆಹಲಿ ಪ್ರವಾಸ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸದ್ಯಕ್ಕೆ ದೆಹಲಿಗೆ ತೆರಳಿದ್ದಾರೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಮತ್ತು ನಾಳೆ ಅಲ್ಲಿಯೇ ಇರಲಿದ್ದಾರೆ ಅನ್ನೋ ಮಾಹಿತಿ. ಯಾವ ಕಾರಣಕ್ಕೋಸ್ಕರ ಈ ಒಂದು ದೆಹಲಿ ಪ್ರವಾಸ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯಾಗಬೇಕು, ಅತಿ ಶೀಘ್ರದಲ್ಲೇ ಸಂಪೂರ್ಣ ಸಂಪುಟ ರಚನೆಯಾದರೆ ಪರಿಸ್ಥಿತಿಗಳನ್ನು ನಿಭಾಯಿಸೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಈ ರೀತಿಯ ಒಂದು ದೆಹಲಿ ಭೇಟಿಯೂ ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಕೇಳ್ತೇನೆ, ನಾನಂತೂ ಆಕಾಂಕ್ಷಿ ಅಲ್ಲ ಎಂದಿದ್ದಾರೆ ಶಾಸಕ ರಂಗನಾಥ್. ನಾನು ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ. ಇದು ಕುಣಿಗಲ್ ಶಾಸಕ ರಂಗನಾಥ್ ಅವರ ಹೇಳಿಕೆ. ನಾನಂತೂ ಆಕಾಂಕ್ಷಿದಾರರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆಗೆಡಿಸ್ಕೊಳ್ಳಿ. ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಾಗುತ್ತೆ. ನಾನು ಆಕಾಂಕ್ಷಿದಾರಲ್ಲ ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ನಾನಂತೂ ಆಕಾಂಕ್ಷಿದಾರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆಗೆಡಿಸ್ಕೊಳ್ಳಿ. ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಾಗುತ್ತೆ. ನಾನು ಆಕಾಂಕ್ಷಿದಾರಲ್ಲ ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಂಪುಟ ವಿಸ್ತರಣೆ ಅತಿ ಶೀಘ್ರದಲ್ಲೇ ಆಗಬೇಕು ಅನ್ನೋ ಬೇಡಿಕೆ ಇತ್ತು. ಸಾಕಷ್ಟು ಮಂದಿ ಬಹಿರಂಗವಾಗಿ ಅದನ್ನು ಹೇಳ್ತಾ ಇದ್ರು, ಸಂಪೂರ್ಣ ಸಂಪುಟ ರಚನೆಯಾದರೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಅತಿ ಶೀಘ್ರದಲ್ಲೇ ಅದು ಆಗಲಿದೆ ಕೂಡ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಿಸ್ಟ್ ಕೂಡ ಹಾಗೆಯೇ ದೊಡ್ಡದಿದೆ. ಯಾವಾಗ ಆಗಬಹುದು ಅಂತ ಹೇಳಿ ಸಚಿವ ಸ್ಥಾನದ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ ಅಂತ ಪ್ರಸನ್ನ? ಮಧುಶ್ರೀ, ಡಿ.ಕೆ. ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆದ ಬಳಿಕ ಅತ್ಯಂತ ಸಮರ್ಥವಾದಂಥ ದಕ್ಷವಾದಂಥ ಆಡಳಿತವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರ ಕ್ಯಾಬಿನೆಟ್ ಅನ್ನು ನೋಡಿದ್ರೆ ಮಾತ್ರ ಇದುವರೆಗೆ ಕೇವಲ 13 ಸಚಿವರು ಮಾತ್ರ ಅವರ ಜೊತೆಗೂಡಿದ್ದಾರೆ. ಇನ್ನುಳಿದಂಥ 20 ಸ್ಥಾನಗಳನ್ನು ಯಾವಾಗ ಭರ್ತಿ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಮತ್ತು ಸಚಿವಾಕಾಂಕ್ಷಿಗಳು ಬಹಳಷ್ಟು ಜನ ದೆಹಲಿಗೂ ಬೆಂಗಳೂರಿಗೂ ಓಡಾಡುವಂಥದ್ರಲ್ಲಿ ಕಾಲ ಕಳೀತಾ ಇದ್ದಾರೆ ಹೊರತು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಹೈಕಮಾಂಡ್ ಕೂಡ ಇದುವರೆಗೆ ನೀಡಿಲ್ಲ. ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಗ್ರೀನ್ ಸಿಗ್ನಲ್ ಬೇಕು, ಅದಾದ ಬಳಿಕ ಕ್ಯಾಬಿನೆಟ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಭರವಸೆಯನ್ನು ನೀಡಲಾಗಿತ್ತು. ಈಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಮುಗಿಸಿ ವಾಪಸ್ ದೆಹಲಿಗೆ ಬಂದು 2 ದಿನಗಳಾಯಿತು. ಇದುವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂಥ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೆದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಿನ್ನೆ ದೆಹಲಿಗೆ ವಾಪಸ್ ತೆರಳಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿಕೊಂಡು, ಕೆಪಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರನ್ನ ಕರೆಸಿಕೊಂಡು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇನ್ನೂ ತನಕವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಯಾವಾಗ ತೆರಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಖಂಡಿತವಾಗಿಯೂ ಇಲ್ಲ. ನಿರೀಕ್ಷೆ ಇರುವಂಥದ್ದು ಒಂದು ಹೊಸ ತಂಡವನ್ನು ಕಟ್ಟಿಕೊಡಲಾಗುತ್ತೆ ಮತ್ತು ಹೊಸಬರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಈ ಹಿಂದೆ ಸಚಿವ ಸಂಪುಟದಲ್ಲಿ ಯಾರಿದ್ರು ಅವರಲ್ಲಿ ಬಹುತೇಕರಿಗೆ ಈಗ ಮತ್ತೆ ಅವಕಾಶವನ್ನು ಕೊಡೋದಿಲ್ಲ. ಅದರ ಬದಲಾಗಿ 3 ರಿಂದ 5 ಬಾರಿ ಗೆದ್ದಂಥವರಿಗೆ ಈ ಬಾರಿ ಸಚಿವ ಸಂಪುಟ ಸ್ಥಾನದಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ. ಜೊತೆಗೆ ಮೊಟ್ಟಮೊದಲ ಬಾರಿ ಗೆದ್ದಂಥವರಿಗೂ 2 ರಿಂದ 3 ಸಚಿವ ಸ್ಥಾನದ ಅವಕಾಶವನ್ನು ಕೊಟ್ಟು ಒಂದು ಹೊಸ ತಂಡವನ್ನ, ಹೊಸ ಎನರ್ಜೆಟಿಕ್ ಆದಂತ ಟೀಮ್ ಅನ್ನ ಕಟ್ಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಏನ್ ಬೇಕು, ಕಾಂಗ್ರೆಸ್ನ ಇಮೇಜ್ ಅನ್ನ ಮತ್ತಷ್ಟು ಬೂಸ್ಟ್ ಮಾಡೋದಕ್ಕೆ ಒಂದು ಟೀಮ್ ಹೇಗಿರಬೇಕು ಅದರ ಪ್ರಕಾರ ಒಂದು ತಂಡವನ್ನ ರೆಡಿ ಮಾಡಲಾಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆಗಳು ಇನ್ನೂ ಕೂಡ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಸಚಿವಾಕಾಂಕ್ಷಿಗಳಿಗೆ ಸಹಜವಾಗಿ ಒಂದು ರೀತಿಯ ನಿರಾಸೆಯನ್ನು ಮೂಡಿಸ್ತಾ ಇದೆ. ಆಷಾಢಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನುವಂತ ಎಲ್ಲ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಂಡು ಬಹುತೇಕ ಮಂದಿ 40 ರಿಂದ 50 ಮಂದಿ ಕಾದು ಕುಳಿತಿದ್ರು. ಆದ್ರೆ ಇದೀಗ ಇವತ್ತು ಅಮಾವಾಸ್ಯೆ, ಆಷಾಢ ಇನ್ನೂ ಪ್ರಾರಂಭ ಆಗುತ್ತೆ. ಇನ್ನೊಂದು ತಿಂಗಳ ಕಾಲ ಕೂಡ ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಆಗಲ್ಲ ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದಂಥ ಆಕಾಂಕ್ಷಿಗಳಿಗೆ
ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ಕೊಡ್ತಾ ಇಲ್ಲ. ಜೊತೆಗೆ ಇನ್ನು 2-3 ದಿನಗಳಲ್ಲಿ ಹೈಕಮಾಂಡ್ನಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಬರಬಹುದು. 2-3 ದಿನಗಳಲ್ಲಿ ದೆಹಲಿಗೆ ತೆರಳಿದ್ದೆ ಆದರೆ ಮತ್ತೆ ಸಹಜವಾಗಿ ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ಮತ್ತಷ್ಟು ಚಟುವಟಿಕೆಗಳು ಗರಿಗೆದರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡು ಕಾಯ್ತಾ ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದರೆ ತಕ್ಷಣಕ್ಕೆ ಆಷಾಢ ಇರಲಿ ಬೇರೆ ಯಾವುದೇ ಸಂದರ್ಭ ಇರಲಿ ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಆಗಸ್ಟ್ ಮೊದಲನೇ ವಾರ ಅಂದರೆ ಆಗಸ್ಟ್ 5 ಅಥವಾ 6ನೇ ತಾರೀಕಿನಂದು ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಇದ್ರೆ ಮಾತ್ರ ವಿರೋಧ ಪಕ್ಷಗಳನ್ನ ಗಟ್ಟಿಯಾಗಿ ಎದುರಿಸೋದಕ್ಕೆ ಸಾಧ್ಯ. ಈಗ ಹೊಸದಾಗಿ ಯಾರೇ ಸಚಿವರಾದರೂ ಕೂಡ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಲಾಖೆಯ ವೈಖರಿಯನ್ನು ತಿಳಿದುಕೊಳ್ಳೋದಕ್ಕೆ ಕನಿಷ್ಠ 1-1.5 ತಿಂಗಳು ಬೇಕಾಗುತ್ತೆ. ನೇರವಾಗಿ ಕ್ಯಾಬಿನೆಟ್ ಹೊಸದಾಗಿ ತೆಗೆದುಕೊಂಡು ಅದನ್ನ ಸದನಕ್ಕೆ ತೆಗೆದುಕೊಂಡು ಹೋದ್ರೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಸಚಿವರು ನೂತನವಾಗಿ ಆಯ್ಕೆಯಾಗಿ ಬಂದಂತವರು ಹೇಗೆ ಉತ್ತರ ಕೊಡ್ತಾರೆ ಎನ್ನುವಂತ ಒಂದಷ್ಟು ಸವಾಲುಗಳು ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಯಾಕೆ ವಿಳಂಬ ಆಗ್ತಿದೆ ಅನ್ನೋದಕ್ಕೆ ಮಾತ್ರ ಒಂದು ಕ್ಲಿಯರ್ ಆದಂತ ಉತ್ತರವನ್ನ ಯಾರು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ವಿಳಂಬ ಮಾಡ್ತಿರೋದ್ರ ಹಿಂದಿನ ಧೋರಣೆ ಏನು, ವಿಳಂಬ ಆಗ್ತಾ ಇರೋದ್ರ ಹಿಂದಿನ ಅಸಲಿ ಕಾರಣಗಳೇನು ಅನ್ನುವಂತ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರಗಳು ಸಿಗ್ತಾ ಇಲ್ಲ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.